ನಾನು ಕಿರಿಕ್ಸಾಲಿ ಪಲ್ಯ ಮಾಡ್ತಿದ್ದೀನಿ ಫ್ರೆಂಡ್ಸ್. ಕಿರಿಕ್ಸಾಲಿ ಎಲ್ಲ ತೊಳೆದು ಸ್ವಚ್ಛ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ತೊಳೆದಿಟ್ಟಿದ್ದೀನಿ. ಇಲ್ಲೇ ಹೊಲದಲ್ಲಿ ಬೆಳೆದಿರೋದು ಫ್ರೆಂಡ್ಸ್. ಇದು ಈ ಥರ ಇದೆ. ಆಗಲೇ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ ಫ್ರೆಂಡ್ಸ್. ಜಜ್ಜಿ ಇಟ್ಕೊಂಡಿರೋಂಥ ಬೆಳ್ಳುಳ್ಳಿ, ಜಜ್ಜಿ ಇಟ್ಕೊಂಡಿರೋಂಥ ಖಾರ, ಈ ಥರ ಸ್ವಲ್ಪ ಕೈ ಆಡಿಸಿ ಫ್ರೆಂಡ್ಸ್. ಸ್ವಲ್ಪ ಅರಿಶಿನ ಪುಡಿ ಹಾಕಿ ಫ್ರೆಂಡ್ಸ್. ಸ್ವಲ್ಪ ಉಪ್ಪು ಹಾಕಿ ಫ್ರೆಂಡ್ಸ್. ಉಪ್ಪು ಹಾಕಿಂದ ಫ್ರೆಂಡ್ಸ್ ಸ್ವಲ್ಪ ಕೈ ಆಡಿಸ್ಕೊಂಡು ಹಾಕಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಎಷ್ಟಾಗೊಂಡು ಕಾಣ್ತಿ. ಸೋಸಿ ತೊಳೆದ್ಮೇಲೆ ಇಷ್ಟೇ ಇಷ್ಟ ಆಗುತ್ತೆ. ಇನ್ನು ಬೆಂದ್ಮೇಲೆ ಇನ್ನೂ ಸ್ವಲ್ಪ ಆಗುತ್ತೆ ಫ್ರೆಂಡ್ಸ್. ಇದು ಕಿರಿಕ್ಸಾಲಿ ಪಲ್ಯ ಫ್ರೆಂಡ್ಸ್. ಇದು ಚಪಾತಿ ರೊಟ್ಟಿ ಜೊತೆ ಎಲ್ಲ ಚಲೋ ಆಗಿರುತ್ತೆ ಫ್ರೆಂಡ್ಸ್. ತಿಂತಾ ಇರ್ಬೇಕು ಈ ಥರ ಪಲ್ಯ. ಎಷ್ಟು ರುಚಿಯಾಗಿದೆ ನೋಡಿ, ಮಾಡ್ಕೊಳ್ಳಿ, ತಿನ್ನಿ, ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ. ನೋಡಿ ಫ್ರೆಂಡ್ಸ್ ಈ ಥರ ಕುದ್ದಿದೆ, ಎಲ್ಲ ಬೆಂದಿದೆ, ಎಲ್ಲ ಆಗಿದೆ. ಇದು ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ನೀರು ಒಂದನೇ ಹಾಕಿಲ್ಲ, ಇಷ್ಟು ನೀರು ಬಿಟ್ಟಿದೆ ಫ್ರೆಂಡ್ಸ್. ಇದು ಈ ಥರ ನೀರು ಬಿಟ್ಟಿದೆ ಫ್ರೆಂಡ್ಸ್. ಎಲ್ಲ ರೆಡಿಯಾಗಿದೆ. ರೊಟ್ಟಿ ಜೊತೆ, ಚಪಾತಿ ಜೊತೆ, ಅನ್ನ ಜೊತೆ, ಯಾರ ಜೊತೆ ಯಾರು ತಿನ್ನಿ ಫ್ರೆಂಡ್ಸ್. ಎಲ್ಲಾದ್ರ ಜೊತೆನೂ ರುಚಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್. ರೆಡಿಯಾಗಿದ್ದೆ. ಎಲ್ಲರೂ ಮಾಡ್ಕೊರಿ, ತಿನ್ನಿರಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್.